ನಮಸ್ಕಾರ. ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರಾದ ಕೌಸಲ್ಯೆ ಬಗ್ಗೆ ಮಾಹಿತಿ ಇಲ್ಲಿದೆ. ರಾಜಕುಮಾರಿ ಕೌಸಲ್ಯೆ, ರಾಮಾಯಣದ ಆದರ್ಶ ಮಾತೆ. ಕೌಸಲ್ಯೆಯು ರಾಮಾಯಣದ ಪ್ರಮುಖ ಮತ್ತು ಪೂಜನೀಯ ಪಾತ್ರವಾಗಿದ್ದಾಳೆ. ಅವಳು ತ್ರೇತಾಯುಗದ ಆದರ್ಶ ಮಹಿಳೆ ಮತ್ತು ಮಾತೃತ್ವದ ಸಂಕೇತವೆಂದು ಪರಿಗಣಿಸಲ್ಪಟ್ಟಿದ್ದಾಳೆ. ರಾಜನ ಪತ್ನಿ, ಕೌಸಲ್ಯೆಯು ಅಯೋಧ್ಯೆಯ ಸೂರ್ಯವಂಶದ ಚಕ್ರವರ್ತಿಯಾದ ದಶರಥನ ಹಿರಿಯ ಮತ್ತು ಮುಖ್ಯ ಪತ್ನಿ. ರಾಮನ ಜನನಿ, ಅವಳು ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ತಾಯಿ. ಇತರ ಮಕ್ಕಳಿಲ್ಲ. ರಾಮನು ಕೌಸಲ್ಯೆಗೆ ಏಕೈಕ ಪುತ್ರ. ದಶರಥನ ಉಳಿದ 3 ಪುತ್ರರಾದ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಅವಳ ಮಲಮಕ್ಕಳಾಗಿದ್ದಾರೆ. ಕಿರೀಟ, ಪಾತ್ರ ಮತ್ತು ಗುಣಗಳು. ಕೌಸಲ್ಯೆಯು ತನ್ನ ಸದ್ಗುಣಗಳಿಂದಾಗಿ ಮತ್ತು ತ್ಯಾಗಮಯಿ ಜೀವನದಿಂದಾಗಿ ಬಹಳ ಶ್ರೇಷ್ಠಳಾಗಿದ್ದಾಳೆ. ತ್ಯಾಗ ಮತ್ತು ಸಹನೆ. ರಾಮನು ಕಾಡಿಗೆ ಹೋದಾಗ ಮತ್ತು ದಶರಥನು ನಿಧನನಾದಾಗ ಅವಳು ಅತೀವ ದುಃಖವನ್ನು ಅನುಭವಿಸಿದರು. ಧರ್ಮ ಮತ್ತು ನ್ಯಾಯದ ಮಾರ್ಗವನ್ನು ಬಿಡದೆ ಸಹನೆಯಿಂದ ವರ್ತಿಸಿದಳು. ಅಕ್ಕರೆ ಮತ್ತು ಪ್ರೀತಿ. ಅವಳು ಕೇವಲ ರಾಮನಿಗೆ ಮಾತ್ರವಲ್ಲದೆ ತನ್ನ ಮಲಮಕ್ಕಳಾದ ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಸಹ ತನ್ನ ಸ್ವಂತ ಮಕ್ಕಳಂತೆಯೇ ಪ್ರೀತಿಸಿದಳು. ಧರ್ಮನಿಷ್ಠೆ. ಅವಳು ದೇವತಾ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಳು ಮತ್ತು ತನ್ನ ಕರ್ತವ್ಯಗಳನ್ನು ಧರ್ಮಬದ್ಧವಾಗಿ ನೆರವೇರಿಸಿದಳು. ಮಿನುಗುತ್ತಿರುವ ಹೃದಯ. ಕೌಸಲ್ಯೆ ಮತ್ತು ಭರತ. ವಿಶೇಷವಾಗಿ, ಭರತನು ರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಬಯಸಿದಾಗ, ಭರತನ ತಾಯಿಯಾದ ಕೈಕೇಯಿ ಮಾಡಿದ ತಪ್ಪಿಗೆ ಭರತನನ್ನು ದೂರದೆ ಅವನ ಮೇಲೆ ಅಪಾರ ಪ್ರೀತಿಯನ್ನು ತೋರಿಸಿದಳು. ಇದು ಅವಳ ದೊಡ್ಡತನ ಮತ್ತು ನಿಷ್ಕಪಟ ಪ್ರೀತಿಯನ್ನು ತೋರಿಸುತ್ತದೆ. ಕೌಸಲ್ಯೆಯು ರಾಮಾಯಣದಲ್ಲಿ ಆದರ್ಶ ಮಾತೆ, ಆದರ್ಶ ಪತ್ನಿ ಮತ್ತು ಆದರ್ಶ ರಾಣಿಯಾಗಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡಿದ್ದಾಳೆ.